ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಾಯಿಂಟ್ ಟು KSP ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹಳೆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಸಿ ಪುಷ್ಕರ ಸರೋವರ, ಬಿ ದಾಲ್ ಸರೋವರ, ಸಿ ಸಂಬರ್ ಸರೋವರ, ಡಿ ವೆಂಬನಾಡ್ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಸಿ ಸಂಬರ್ ಸರೋವರ ಸರಿಯಾದಂಥ ಉತ್ತರ. ಈ ಸಂಬರ್ ಸರೋವರ ರಾಜಸ್ಥಾನದ ಜೈಪುರದಲ್ಲಿ ಕಂಡುಬರುತ್ತದೆ. ರಾಜಸ್ಥಾನದ ಜೈಪುರ್. ಈ ಸಾಂಬರ್ ಸರೋವರ ಅತಿ ಹೆಚ್ಚು ಉಪ್ಪಿನ ಸಾಂದ್ರತೆ ಹೊಂದಿದಂಥ ಉಪ್ಪು ನೀರಿನ ಸರೋವರ. ನೋಡಿ, ಭಾರತದ ಅತಿ ದೊಡ್ಡ ಲವಣ ಸರೋವರ ಸಾಂಬರ್ ಸರೋವರ. ಇನ್ನು ಪ್ರಪಂಚದ ಅತಿ ದೊಡ್ಡ ಲವಣ ಸರೋವರ ಯಾವುದಂದಾಗ ವ್ಯಾನ್ ಸರೋವರ. ನೋಡಿ, ಈ ವ್ಯಾನ್ ಸರೋವರ ಪ್ರಪಂಚದ ಅತಿ ದೊಡ್ಡ ಲವಣ ಸರೋವರ. ವ್ಯಾನ್ ಸರೋವರ ಟರ್ಕಿ ದೇಶದಲ್ಲಿ ಕಂಡುಬರ್ತದೆ. ಟರ್ಕಿ ದೇಶದಲ್ಲಿ. ಇಷ್ಟು ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಪ್ಷನ್ಸ್ ಎ ಪುಷ್ಕರ ಸರೋವರದ ಬಗ್ಗೆ ನೋಡೋದಾದ್ರೆ, ಈ ಪುಷ್ಕರ ಸರೋವರ ಕೂಡ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಈ ಪುಷ್ಕರ ಸರೋವರವನ್ನು ಹಿಂದೂಗಳ ಪವಿತ್ರವಾದ ಸರೋವರ ಅಂತ ಕರೀತಾರೆ. ಹಿಂದೂಗಳ ಪವಿತ್ರವಾದ ಸರೋವರ ಪುಷ್ಕರ ಸರೋವರ. ಕಾರಣ ಏನಂದಾಗ, ಈ ಪುಷ್ಕರ ಸರೋವರದ ಸುತ್ತಮುತ್ತಲೂ 500ಕ್ಕೂ ಅಧಿಕ ಹಿಂದೂ ದೇವಾಲಯಗಳು ಕಂಡುಬರುವುದರಿಂದ ಇದನ್ನು ಹಿಂದೂಗಳ ಪವಿತ್ರವಾದ ಸರೋವರ ಅಂತ ಕರೀತಾರೆ. ಇನ್ನೊಂದು, ಜಗತ್ತಿನಲ್ಲಿ ಏಕಮಾತ್ರ ಒಂಟೆಗಳ ಜಾತ್ರೆ ಯಾವುದಂದ್ರೆ ಅದು ಪುಷ್ಕರ ಜಾತ್ರೆ. ಅದು ಕೂಡ ಇಲ್ಲೇ ನಡೆಯುವಂಥದ್ದು. ಇನ್ನು ಆಪ್ಷನ್ಸ್ ಬಿ ದಾಲ್ ಸರೋವರದ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಈ ದಾಲ್ ಸರೋವರವನ್ನು ಶ್ರೀನಗರದ ಒಡವೆ ಅಂತ ಕರೀತಾರೆ. ಶ್ರೀನಗರದ ಒಡವೆ ಅಥವಾ ಶ್ರೀನಗರದ ರತ್ನ. ದಾಲ್ ಸರೋವರವನ್ನು ಶ್ರೀನಗರದ ಒಡವೆ ಅಥವಾ ಶ್ರೀನಗರದ ರತ್ನ ಅಂತ ಕರೀತಾರೆ. ಇನ್ನು ಆಪ್ಷನ್ ಡಿ ವೆಂಬನಾಡ್ ಸರೋವರದ ಬಗ್ಗೆ ನೋಡೋದಾದ್ರೆ, ಈ ವೆಂಬನಾಡ್ ಸರೋವರ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ. ಕೇರಳ ರಾಜ್ಯದಲ್ಲಿ. ಭಾರತದ ಅತಿ ಉದ್ದವಾದ ಸರೋವರ ಯಾವುದಂದ್ರೆ ವೆಂಬನಾಡ್ ಸರೋವರ. ಈ ವೆಂಬನಾಡ್ ಸರೋವರ ಭಾರತದ ಅತಿ ಉದ್ದವಾದ ಸರೋವರ. ಇನ್ನು ಭಾರತದ ಅತಿ ಎತ್ತರವಾದ ಸರೋವರ ಯಾವುದಂದ್ರೆ ಮಾನಸ ಸರೋವರ. ನೋಡಿ, ಭಾರತದ ಅತಿ ಎತ್ತರವಾದ ಸರೋವರ ಮಾನಸ ಸರೋವರ. ಇದು ಭಾರತದ ಅತಿ ಎತ್ತರವಾದಂಥ ಸರೋವರ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಪ್ರಖ್ಯಾತ ವ್ಯಕ್ತಿಯಾದ ಅಮೀರ್ ಖುಸ್ರೋರವರು. ಆಪ್ಷನ್ ಸಿ ಸಿತಾರ ವಾದಕ, ಬಿ ಕವಿ, ಸಿ ವೈಲಿನ್ ವಾದಕ, ಡಿ ಆಸ್ಥಾನ ಜಾದೂಗಾರರು. ಅಂದ್ರೆ ಪ್ರಖ್ಯಾತ ವ್ಯಕ್ತಿಯಾದ ಅಮೀರ್ ಖುಸ್ರೋರು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂಥವ್ರು ಅಂತ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಎ ಸಿತಾರ ವಾದಕ. ಇವರು ಅಮೀರ್ ಖುಸ್ರೋರು ಸಿತಾರ ಮತ್ತು ತಬಲಾ ವಾದಕರಲ್ಲಿ ಪ್ರಸಿದ್ಧರಾದಂಥವರು. ಈ ಅಮೀರ್ ಖುಸ್ರೋರವರನ್ನು ಭಾರತದ ಗಿಳಿ ಅಂತ ಕರೀತಾರೆ. ಭಾರತದ ಗಿಳಿ ಅಂತ ಅಮೀರ್ ಖುಸ್ರೋರನ್ನು ಕರೀತಾರೆ. ಇನ್ನೊಂದು, ಅಮೀರ್ ಖುಸ್ರೋರವರು ಭಾರತಕ್ಕೆ ಗಜಲ್ ಶೈಲಿಯ ಹಾಡುಗಳನ್ನು ಪರಿಚಯ ಮಾಡ್ತಾರೆ. ಈ ಅಮೀರ್ ಖುಸ್ರೋರವರನ್ನು ಕವಾಲಿಯ ಹಾಡುಗಳ ಪಿತಾಮಹ ಅಂತ ಕರೀತಾರೆ. ತಾವೆಲ್ಲ ಕೇಳಿರ್ಬೋದು ಕವಾಲಿ ಹಾಡುಗಳು. ಆ ಕವಾಲಿ ಹಾಡುಗಳ ಪಿತಾಮಹ ಯಾರಂದ್ರೆ ಈ ಅಮೀರ್ ಖುಸ್ರೋರವರು. ಪಿತಾಮಹ ಕವಾಲಿಯ ಹಾಡುಗಳ ಪಿತಾಮಹ ಯಾರು? ಅಮೀರ್ ಖುಸ್ರೋ. ಇಷ್ಟು ತಮಗೆ ಗೊತ್ತಿರಲಿ. ಸ್ನೇಹಿತರೆ, ಮೂರನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ ಅಂತ ಕೊಟ್ಟನ. ಆಪ್ಷನ್ ಸಿ ಮಹಾನದಿ, ಬಿ ಕಾವೇರಿ, ಸಿ ಗೋದಾವರಿ, ಡಿ ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಡಿ ನರ್ಮದಾ ನದಿ. ನೋಡಿ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇನ್ನು ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳ ಕೊಲ್ಲಿ ಸೇರ್ತವೆ. ಮಹಾನದಿ, ಕಾವೇರಿ ನದಿ ಮತ್ತು ಗೋದಾವರಿ ನದಿಗಳು ಇವು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುವಂಥ ನದಿಗಳು. ಈ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ. ಈ ನರ್ಮದಾ ನದಿಯು ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮವಾಗ್ತದೆ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮವಾಗ್ತದೆ. ಈ ನರ್ಮದಾ ನದಿಯು ನೋಡಿ, ನರ್ಮದಾ ನದಿ
ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಣೆ ಮಾಡುವಂಥ ನದಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿಂಗಡಿಸುವ ನದಿ ಯಾವುದು? ಈ ನರ್ಮದಾ ನದಿ. ಈ ನರ್ಮದಾ ನದಿಯ ದಡದಲ್ಲಿ ಒಂದು ಕಾಳಗ ನಡೀತದೆ, ನರ್ಮದಾ ಕಾಳಗ. ಅದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಮಧ್ಯದಲ್ಲಿ ನಡೀತದೆ. ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಮತ್ತು ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ತಂದುಕೊಡ್ತದೆ ಈ ಕಾಳಗ. ಇನ್ನು ನರ್ಮದಾ ಬಚಾವೋ ಆಂದೋಲನ ಒಂದು ನಡೀತದೆ. ಆ ನರ್ಮದಾ ಬಚಾವೋ ಆಂದೋಲನದ ಅಥವಾ ಚಳವಳಿಯ ನಾಯಕತ್ವ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆರವರು ವಹಿಸ್ಕೊಂಡಿರ್ತಾರೆ. ಇಷ್ಟು ತಮಗೆ ಗೊತ್ತಿರಲಿ ಸ್ನೇಹಿತರೆ. ಇಲ್ಲಿ ನೋಡಿ ಆಪ್ಷನ್ ಸಿ ಮಹಾನದಿ ಬಗ್ಗೆ ನೋಡೋದಾದರೆ ಈ ಮಹಾನದಿಯನ್ನು ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಇನ್ನು ಕಾವೇರಿ ನದಿ, ಆಪ್ಷನ್ಸ್ ಬಿ ಕಾವೇರಿ ನದಿ. ಈ ಕಾವೇರಿ ನದಿಯನ್ನು ಕನ್ನಡ ನಾಡಿನ ಜೀವನದಿ ಅಂತ ಕರೀತಾರೆ. ಕನ್ನಡ ನಾಡಿನ ಜೀವನದಿ. ಮತ್ತು ಈ ಕಾವೇರಿ ನದಿ ವಿಶೇಷತೆ ಏನಂದ್ರೆ ಕರ್ನಾಟಕದಲ್ಲಿಯೇ ಹುಟ್ಟಿ ಕರ್ನಾಟಕದಲ್ಲಿಯೇ ಅತಿ ಉದ್ದವಾಗಿ ಹರಿಯುವ ನದಿ ಕಾವೇರಿ ನದಿ. ಇನ್ನೊಂದು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದಂದ್ರೆ ನೋಡಿ, ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಗೊಂಡು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂಥದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿಯೇ ಹುಟ್ಟಿಕೊಂಡು ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರೆ ಈ ಕಾವೇರಿ ನದಿ. ಇದು ತಮಗೆ ಗೊತ್ತಿರಲಿ. ಇನ್ನು ಆಪ್ಷನ್ ಸಿ ನೋಡಿ ಗೋದಾವರಿ ನದಿ. ಈ ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತ ಕರೀತಾರೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ ನದಿ. ಇದನ್ನು ದಕ್ಷಿಣ ಭಾರತದ ಗಂಗಾ ಅಂತ ಕರೀತಾರೆ. ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ಗಂಗಾ ಯಾವುದು? ಗೋದಾವರಿ. ದಕ್ಷಿಣ ಭಾರತದ ಗಂಗಾ ಅಂತ ಕರೀತಾರೆ. ಇನ್ನೊಂದು ದಕ್ಷಿಣ ಭಾರತದ ಗಂಗೆ ಅಂದಾಗ ಕಾವೇರಿ ನದಿ ಮತ್ತು ದಕ್ಷಿಣ ಭಾರತದ ಗಂಗಾ ಅಂದಾಗ ಗೋದಾವರಿ. ಇನ್ನು 4ನೇ ಪ್ರಶ್ನೆ ನೋಡಿ, ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ಆಪ್ಷನ್ಸ್ ಎ ಕೃಷ್ಣಾ ನದಿ, ಬಿ ಗೋದಾವರಿ, ಸಿ ಭೀಮಾ ನದಿ, ಡಿ ತುಂಗಭದ್ರಾ ನದಿ. ಇದಕ್ಕೆ ಸರಿಯಾದಂಥ ಉತ್ತರ ಎ ಕೃಷ್ಣಾ ನದಿ. ಈ ಕೃಷ್ಣಾ ನದಿಗೆ ಆಲಮಟ್ಟಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಈ ಯೋಜನೆಯನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೂಡ ಕರೆಯಲಾಗ್ತದೆ. ಮತ್ತು ಇಲ್ಲಿ ನೋಡಿ ಆಗಲೇ ಆಪ್ಷನ್ಸ್ ಬಿ ಗೋದಾವರಿ ನದಿ ಬಗ್ಗೆ ಹೇಳಿದೆ. ಇದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ, ದಕ್ಷಿಣದ ಗಂಗಾ ಅಂತ ಕರೀತಾರೆ. ಇನ್ನು ಆಪ್ಷನ್ಸ್ ಸಿ ನೋಡ್ರಿ, ಈ ಆಪ್ಷನ್ ಸಿ ಭೀಮಾ ನದಿ ಕೃಷ್ಣಾ ನದಿಯ ಒಂದು ಉಪನದಿ. ಇನ್ನು ಆಪ್ಷನ್ ಡಿ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡದಾದಂಥ ಉಪನದಿ ತುಂಗಭದ್ರಾ ನದಿ. ಇಲ್ಲಿ ನೋಡಿ ಕರ್ನಾಟಕ, ಇದು ಕರ್ನಾಟಕ ಮ್ಯಾಪ್ ನೋಡಿದು. ಇಲ್ಲಿ ತುಂಗಭದ್ರಾ ನದಿ ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂದು ವಿಂಗಡಣೆ ಮಾಡುವಂಥ ನದಿ. ಭಾರತಕ್ಕೆ ಬಂದಾಗ ನರ್ಮದಾ ನದಿ, ಕರ್ನಾಟಕಕ್ಕೆ ಬಂದಾಗ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ಕರ್ನಾಟಕಕ್ಕೆ ಉತ್ತರಾಭಿಮುಖವಾಗಿ ಹರಿಯುವಂಥ ಏಕೈಕ ನದಿ ತುಂಗಭದ್ರಾ ನದಿ. ಇಷ್ಟು ತಮಗೆ ಗೊತ್ತಿರಲಿ ಸ್ನೇಹಿತರೆ. 5ನೇ ಪ್ರಶ್ನೆ ನೋಡಿ, ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ಸ್ ಎ ವಿದ್ಯುತ್ ಪರಿವರ್ತಕ, ಬಿ ದಿಷ್ಟಿಕಾರಿ, ಸಿ ಚೋದನ ಸುರುಳಿ, ಡಿ ಡೈನಮೋ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ದಿಷ್ಟಿಕಾರಿ. ಪರ್ಯಾಯ ಪ್ರವಾಹ ಅಂದರೆ ಎ ಸಿ ಕರೆಂಟ್ ಅಂತ ಅರ್ಥ. ಈ ಎ ಸಿ ಕರೆಂಟನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ ಯಾವುದಂದಾಗ ದಿಷ್ಟಿಕಾರಿ ಅಂತ. ಇದಕ್ಕೆ ಸರಿಯಾದ ಉತ್ತರ. ಇನ್ನು 6ನೇ ಪ್ರಶ್ನೆ ನೋಡಿ, ಈ ಕೃತಕ ಉಪಗ್ರಹವನ್ನು ಯಾವುದಕ್ಕೆ ಬಳಕೆ ಮಾಡುತ್ತಾರೆ ಅಂತ ಕೇಳೋಣ. ಆಪ್ಷನ್ ಸಿ ದೂರದರ್ಶನ, ಬಿ ಖನಿಜ ಪತ್ತೆ ಹಚ್ಚುವಿಕೆ, ಸಿ ಬಾಹ್ಯಾಕಾಶ ಸಂಶೋಧನೆ, ಡಿ ಮೇಲಿನವುಗಳೆಲ್ಲವೂ. ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನವುಗಳೆಲ್ಲವೂ. ಈ ಕೃತಕ ಉಪಗ್ರಹವನ್ನು ದೂರದರ್ಶನ ಪ್ರಸಾರಕ್ಕಾಗಿ, ಖನಿಜ ಪತ್ತೆ ಹಚ್ಚಲು ಮತ್ತು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕೂಡ ಬಳಕೆ ಮಾಡ್ತಾರೆ. ಹೀಗಾಗಿ ಮೇಲಿನವುಗಳೆಲ್ಲವೂ ಸರಿಯಾದಂಥ ಉತ್ತರ. ಇನ್ನೊಂದು
ಪ್ರಥಮ ಬಾರಿಗೆ ಕೃತಕ ಉಪಗ್ರಹವನ್ನು ಹಾರಿಸಿದವರು ಯಾರಂದ್ರೆ ರಷ್ಯಾ ದೇಶದವರು 1957ರಲ್ಲಿ ಈ ರಷ್ಯಾ ದೇಶದವರು ಪ್ರಥಮ ಬಾರಿಗೆ ಕೃತಕ ಉಪಗ್ರಹವನ್ನು ಹಾರಿಸ್ತಾರೆ. ಮೊದಲ ಕೃತಕ ಉಪಗ್ರಹ ಹೆಸರು ಯಾವುದಂದ್ರೆ ಸ್ಪುಟ್ನಿಕ್ ನೋಡಿ. ಸ್ಪುಟ್ನಿಕ್ ಪ್ರಥಮ ಕೃತಕ ಉಪಗ್ರಹದ ಹೆಸರು. ಇದನ್ನು 1957ರಲ್ಲಿ ಉಡಾವಣೆ ಮಾಡ್ತಾರೆ. ಇನ್ನು 7ನೇ ಪ್ರಶ್ನೆ ನೋಡಿ, ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ ಕೇಳ್ಯಾನ. ಇದಕ್ಕೆ ಆಪ್ಷನ್ಸ್ ಕೊಪ್ಪಳ, ಬಿ ಬಾಗಲಕೋಟೆ, ಸಿ ಮೈಸೂರು, ಡಿ ಹಾವೇರಿ. ಇಲ್ಲಿ ಸರಿಯಾದಂಥ ಉತ್ತರ ಬಿ ಬಾಗಲಕೋಟೆ. ಈ ಬಾಗಲಕೋಟೆಯಲ್ಲಿ ಐಹೊಳೆ ಕಂಡುಬರುವಂಥದ್ದು. ಇಲ್ಲಿ ನೋಡಿ, ಐಹೊಳೆಯನ್ನು ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೀತಾರೆ. ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೀತಾರೆ. ಶಿಲ್ಪಕಲೆಯ ತೊಟ್ಟಿಲು ಅಥವಾ ಹಿಂದೂ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಈ ಐಹೊಳೆಯನ್ನು ಅನೇಕ ಶಾಸನಗಳಲ್ಲಿ ಆರ್ಯಪುರ ಅಂತ ಕರೆಯಲಾಗಿದೆ. ಅನೇಕ ಶಾಸನಗಳಲ್ಲಿ ಐಹೊಳೆಯನ್ನು ಆರ್ಯಪುರ ಅಂತ ಕರೆಯಲಾಗಿದೆ. ಇದು ತಮಗೆ ಗೊತ್ತಿರಲಿ. ಇನ್ನು ಆಪ್ಷನ್ಸ್ ಸಿ ನೋಡ್ರಿ, ಈ ಮೈಸೂರನ್ನು ಅರಮನೆಗಳ ನಗರ ಅಂತ ಕರೀತಾರೆ. ಅರಮನೆಗಳ ನಗರ. ಇನ್ನೊಂದು, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದಂದ್ರೆ ಮೈಸೂರು. ಈ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ನೋಡಿ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು? ಮೈಸೂರು. ಈ ಒಂದು ಪ್ರಶ್ನೆ, ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದು ಯಾವುದಕ್ಕೆ ಕರೀತಾರೆ? ಅದು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಪ್ಷನ್ ಡಿ ನೋಡಿ, ಈ ಹಾವೇರಿಯನ್ನು ಏಲಕ್ಕಿಯ ನಗರ ಅಂತ ಕರೀತಾರೆ. ಹಾವೇರಿಯನ್ನು ಏಲಕ್ಕಿಯ ನಗರ ಯಾವುದು? ಹಾವೇರಿ ಏಲಕ್ಕಿ ನಗರ. ಭಾರತಕ್ಕೆ ಹೋದಾಗ ಏಲಕ್ಕಿಯ ನಾಡು ಎಂದು ಕೇರಳವನ್ನು ಕರೀತಾರೆ. ಕೇರಳ ಇದು ಏಲಕ್ಕಿಯ ನಾಡು. ಕರ್ನಾಟಕದಲ್ಲಿ ಏಲಕ್ಕಿಯ ನಗರ ಹಾವೇರಿ. ಇಷ್ಟು ತಮಗೆ ಗೊತ್ತಿರಲಿ. ಸ್ನೇಹಿತರೆ, 8ನೇ ಪ್ರಶ್ನೆ, ಯಾಣ ಪ್ರವಾಸಿ ತಾಣವು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಎ ಉತ್ತರ ಕನ್ನಡ, ಬಿ ಚಿಕ್ಕಮಗಳೂರು, ಸಿ ದಕ್ಷಿಣ ಕನ್ನಡ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಯಾಣ ಪ್ರವಾಸಿ ತಾಣವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ. ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ. ಇನ್ನು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ವಿಜಯಪುರ. ಇದು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ. ಇನ್ನು ಭಾರತದಲ್ಲಿ ನೋಡೋದಾದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ. ಮಧ್ಯಪ್ರದೇಶ್. ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ರಾಜ್ಯ ಯಾವುದಂದ್ರೆ ಭಾರತದಲ್ಲಿ ಹರಿಯಾಣ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ. ಇಷ್ಟು ಗೊತ್ತಿರಲಿ. ಇನ್ನು 9ನೇ ಪ್ರಶ್ನೆ ನೋಡಿ, ನಾವು ಯಾವುದರಿಂದ ಶಕ್ತಿಯನ್ನು ನೇರವಾಗಿ ಪಡೆಯುತ್ತೇವೆ? ಆಪ್ಷನ್ಸ್ ಎ ಸೂರ್ಯ, ಬಿ ಚಂದ್ರ, ಸಿ ಉಲ್ಕಾಶಿಲೆಗಳು, ಡಿ ಧೂಮಕೇತುಗಳು. ಇದಕ್ಕೆ ಸರಿಯಾದಂಥ ಉತ್ತರ ಸೂರ್ಯ. ನಾವು ಸೂರ್ಯನಿಂದ ನೇರವಾಗಿ ಶಕ್ತಿ ಪಡೆಯುತ್ತೇವೆ. ಸೂರ್ಯನಿಂದ ಪಡೆಯುವ ಶಕ್ತಿ ಯಾವುದು? ಸೌರಶಕ್ತಿಯನ್ನು ನಾವು ಸೂರ್ಯನಿಂದ ನೇರವಾಗಿ ಪಡೆಯುತ್ತೇವೆ. ಅದು ಇದಕ್ಕೆ ಸರಿಯಾದ ಉತ್ತರ ಸೂರ್ಯ. ಇನ್ನು 10ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣಗಳು? ಆಪ್ಷನ್ಸ್ ಎ ನೀಲಿ, ಹಸಿರು ಮತ್ತು ಕೆಂಪು. ಆಪ್ಷನ್ಸ್ ಬಿ ನೀಲಿ, ಹಳದಿ ಮತ್ತು ಕೆಂಪು. ಆಪ್ಷನ್ ಸಿ ಹಳದಿ, ಬಿಳಿ ಮತ್ತು ಆರೆಂಜ್. ಆಪ್ಷನ್ ಡಿ ಕೆಂಪು, ಹಸಿರು ಮತ್ತು ಹಳದಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೀಲಿ, ಹಸಿರು ಮತ್ತು ಕೆಂಪು. ನೋಡಿ, ಇದು ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗಂದ್ರೆ GRB ಅಂದರೆ ಗ್ರೀನ್, ರೆಡ್, ಬ್ಲೂ. GRB ತುಪ್ಪ ಅಂತ ಕೇಳಿರಲ್ಲ, GRB ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಜಿ ಅಂದರೆ ಗ್ರೀನ್, ಆರ್ ಅಂದರೆ ರೆಡ್, ಬಿ ಅಂದರೆ ಬ್ಲೂ. ನೀಲಿ, ಹಸಿರು ಮತ್ತು ಕೆಂಪು ಈ 3 ಬಣ್ಣಗಳು ಪ್ರಾಥಮಿಕ ಬಣ್ಣಗಳು.
ಪ್ರಾಥಮಿಕ ಬಣ್ಣಗಳು. ಪ್ರಾಥಮಿಕ ಬಣ್ಣಗಳಾಗ್ಯಾವ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ತಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ತಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಈ ವಿಡಿಯೋ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.